ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಬೇಬಿ ಫುಡ್ ಮಾಡ್ತಿದ್ದೀನಿ. ಅದರಲ್ಲಿ ಮತ್ತು ಅಕ್ಕಿ, ರಾಗಿ ಸರಿ ಇಷ್ಟೇ ಅಲ್ಲದೆ ಬೇಳೆನೂ ಆ್ಯಡ್ ಮಾಡಿ ಮತ್ತು ತರಕಾರಿನೂ ಆ್ಯಡ್ ಮಾಡಿ ಪ್ಯೂರಿ ಮಾಡಿರೋದು. ಇದು ನನ್ನ ಮಗುಗೆ ಮಾಡ್ತಿರೋದು, 8 ತಿಂಗಳು ಮಗುಗೆ. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ಆಲೂಗೆಡ್ಡೆಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಮತ್ತು ಬೇಳೆ ತೊಗೊಂಡಿದ್ದೀನಿ, ಹೆಸರು ಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಕಪ್ಪು ಅಕ್ಕಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮಗುಗೆ ಒಂದೊಂದಾಗಿ ತರಕಾರಿ ಬೇಳೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಬರೀ ರಾಗಿ ಸರಿನೇ ತಿನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಫಸ್ಟ್ ತಿನ್ನಿಸ್ತಿರೋದು. ಇದು 8 ತಿಂಗಳಾಗಿದೆ ನನ್ನ ಮಗುಗೆ. ಸೊ ಹಂಗಾಗಿ ಬೇಳೆನ ಹಾಕ್ತಿದ್ದೀನಿ. ಇದಕ್ಕೆ ಅದ್ರ 3ರಷ್ಟು ನಾನು ನೀರು ಹಾಕ್ತಿದ್ದೀನಿ. ಅರ್ಧ ಕಪ್ಪಿಗೆ ಒಂದು 2.5 ಲೋಟ ನೀರು ಹಾಕ್ತಿದ್ದೀನಿ. ಬೇಳೆ ಇರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಸೊ ಹಂಗಾಗಿ ನಾನು ಬಿಲೋ 1 ಇಯರ್ ಇರೋದ್ರಿಂದ ನಾನು ಉಪ್ಪೇನೂ ಆ್ಯಡ್ ಮಾಡ್ತಿಲ್ಲ. ನಾನು 1 ಇಯರ್ ಆದಮೇಲೆ ಉಪ್ಪು ಆ್ಯಡ್ ಮಾಡೋದು. ಸೊ ಹಂಗಾಗಿ ಇದನ್ನು ಒಂದು 3-4 ವಿಷಲ್ ಬರೆಸ್ಕೊತೀನಿ. 3 ಬಂದರೆ ಸಾಕು. ನೋಡಿ, ವಿಷಲ್ ಬಂದಿದೆ, ಚೆನ್ನಾಗಿ ಮೆತ್ತಗಾಗಿದೆ. ಇಲ್ಲೇನು ಅಂದರೆ ಒಂದೊಂದು ಪಾಪು ಮೆತ್ತಗೆ ಸ್ಮ್ಯಾಶ್ ಮಾಡಿಕೊಟ್ರೇ ತಿಂತಾರೆ. ಇಲ್ಲಾಂದರೆ ಇದನ್ನು ಚೆನ್ನಾಗಿ ದಪ್ಪಗೆ ಒಂದು ಸಲ ರುಬ್ಕೊಬಿಟ್ರೆ ಮಿಕ್ಸಿನಲ್ಲಿ ಸೊ ಪ್ಯೂರಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಗೀ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಇದು ಹೋಮ್ ಮೇಡ್ ಗೀನೇ ಯೂಸ್ ಮಾಡ್ತಿರೋದು ನಾನು. ಸೊ ಚೆನ್ನಾಗಿ ಬೆಂದಿದೆ ಅನ್ನ ಮತ್ತು ಬೇಳೆ ಎಲ್ಲ. ಸೊ ಹಂಗಾಗಿ ಇದನ್ನು ಚೆನ್ನಾಗಿ ಬೆಂದಿರೋದ್ರಿಂದ ಹಿಂಗೇ ಮಿಕ್ಸ್ ಮಾಡಿ ತಿನ್ನಿಸ್ಬೋದು, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬೆಂದಿರೋದ್ರಿಂದ. ಇಲ್ಲ ಅಂದರೆ ಇದರಲ್ಲಿ ತಿಂತಿಲ್ಲ, ನುಂಗಕ್ಕೆ ಬರ್ತಿಲ್ಲ ಮಗುಗೆ ಅಂತ ಹೇಳಿದ್ರೆ ಈಗ ಮಾಡಿದ್ದೀನಲ್ಲ ಅದನ್ನೇ ಪ್ಯೂರಿ ಥರ ಮಾಡ್ಕೊಂಡು ತಿನ್ನಿಸಿದ್ರೆ ಸಾಕು. ನೋಡಿ, ಇದಲ್ಲದೆ ಇದಕ್ಕೆ ಒಂದೊಂದು ದಿನ ಬೇಳೆ ಬೇರೆ ಬೇರೆ ತರಕಾರಿಗಳನ್ನ ಹಾಕಿ ತಿನ್ನಿಸ್ಬೋದು. ನೋಡಿ, ಈ ಥರ ಪ್ಯೂರಿ ಆಗಿದೆ. ಗೆಣಸು ವೆಯ್ಟ್ ಗೇನ್ ಆಗೋದಕ್ಕೆ ಆಲೂಗೆಡ್ಡೆನೂ ಆ್ಯಡ್ ಮಾಡ್ಬೋದು. ಶೀತ ಕೆಮ್ಮು ಆ ಥರ ಏನೂ ಆಗೋಲ್ಲ. ಚೆನ್ನಾಗಿ ಬೇಯಿಸಿ ತಿನ್ನಿಸೋದ್ರಿಂದ ಒಂದೊಂದು ತರಕಾರಿನ ಆ್ಯಡ್ ಮಾಡಿಕೊಂಡು ಮಕ್ಳಿಗೆ ತಿನ್ನಿಸ್ಬೋದು. ಸಿಹಿ ಗೆಣಸನ್ನು ತಿನ್ನಿಸ್ಬೋದು. ನೋಡಿ, ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.